ಜಗತ್ತಿನಲ್ಲಿ ಅಮೇರಿಕಾದಲ್ಲಿ ಹಿಂದೆ ಅಂದರೆ ಈಗ 200-300 ವರ್ಷಗಳ ಹಿಂದೆ ಸ್ಲೇವರಿ ಸಿಸ್ಟಮ್ ಇತ್ತು. ಅಂದರೆ ಗುಲಾಮಗಿರಿ. ಬರೀ ಗುಲಾಮಗಿರಿ ಅಲ್ಲ, ಮನುಷ್ಯನ ಪ್ರಾಣಿಗಳಂತೆ ಮಾರಾಟ ಮಾಡ್ತಾಯಿದ್ರು. ಎಲ್ಲಿ? ಅಮೇರಿಕಾದಲ್ಲಿ. ಅವ್ರ ಹಲ್ಲುಗಳನ್ನು ತೆಗೆದು ಈ ಏನು ಕುರಿ, ಮೇಕೆ ಅಥವಾ ಎತ್ತಿನ ಹಲ್ಲು ನೋಡಿಬಿಟ್ಟು ಇದು ಚೆನ್ನಾಗಿದೆ, ಇದು ದಷ್ಟಪುಷ್ಟವಾಗಿದೆ ಅಂತ ಕೊಂಡ್ಕೊಳ್ತಾರಲ್ಲ ಮಾರ್ಕೆಟಲ್ಲಿ, ಅದೇ ಥರ ಜನಗಳನ್ನು ಜಗತ್ತಿನಲ್ಲಿ ಯುರೋಪಿಯನ್ ಕಂಟ್ರೀಸಲ್ಲಿ ಸೇಲ್ ಮಾಡ್ತಾಯಿದ್ರು. ಅಂದರೆ ಅವ್ರನ್ನ ಸೇಲ್ ಮಾಡಿ ಅವರು ಒಬ್ಬರು ಅವನಿಗೊಬ್ಬ ಮಾಲೀಕ ಆಗ್ತಾಯಿದ್ದ, ಇವನು ಅವನು ಆಳು ಜೀವನ ಪೂರ್ತಿ. ಅವ್ನು ಹೇಳ್ದಂಗೆ ಇವನು ಕೇಳ್ಕೊಂಡಿರ್ಬೇಕು. ಒಂದು ಪ್ರಾಣಿ, ಒಂದು ಜೀವನ ಇವಂದಾಗಿರ್ತಿತ್ತು. ಬರೀ ಯುರೋಪ್ ಕಂಟ್ರೀಸಲ್ಲೇ ಅಲ್ಲ, ನಮ್ಮ ಭಾರತದ ಇತಿಹಾಸದಲ್ಲಿ ನೋಡ್ಬೋದು, ಅದು ಪುರಾಣದಲ್ಲಿ ನಮ್ಮ ಸತ್ಯ ಹರಿಶ್ಚಂದ್ರನು ಅವನು ಮಾರ್ಕೊಳ್ತಾನೆ, ಏನು ಮಾರ್ಕೆಟಲ್ಲಿ ನಿಂತು. ಹಾಗೆ ಮಾರ್ಕೊಳ್ಳೋದು, ಆಮೇಲೆ ಒಬ್ಬನ ಅಡಿಯಾಳಾಗಿ ಇಡೀ ಜೀವನ ಪೂರ್ತಿ ಇರೋದು, ಇದು ಹಿಂದೆ ಇತ್ತು. ಇದನ್ನ ಅಮೇರಿಕಾದ ಪ್ರೆಸಿಡೆಂಟು ಯಾರು? ಅಬ್ರಹಾಂ ಲಿಂಕನ್ ಅಮೇರಿಕಾದ ಪ್ರೆಸಿಡೆಂಟ್ ಆದಾಗ ಈ ಒಂದು ಏನು ಮನುಷ್ಯನ ಗುಲಾಮಗಿರಿ ಒಂದು ಇದಿತ್ತು, ಅದನ್ನು ಅವರು ತೆಗೆದಾಕಿದ್ರು. ದೊಡ್ಡ ಕ್ರಾಂತಿ ಆಯ್ತು ಅವಾಗ, ಅದನ್ನು ತೆಗೆದಾಕಿದ್ರು. ಅಲ್ಲಿಗೆ ಜಗತ್ತಿನಲ್ಲಿ ಸುಮಾರು ಇದರಲ್ಲಿ ಈ ಥರ ಜೀತನೂ ಅಲ್ಲ, ಅದು ಗುಲಾಮಗಿರಿ, ಮನುಷ್ಯ ಗುಲಾಮಗಿರಿ ಕೊನೆ ಆಯಿತು ಅಂತ ಎಲ್ಲ ಖುಷಿಪಟ್ಟಿದ್ರು. ಆದರೆ ನಿಜವಾಗ್ಲೂ ಅದು ಕೊನೆಯಾಗಿದೆಯಾ? ನಾನು ಹೇಳ್ತಾ ಇರೋದು ಕರೆಕ್ಟಾಗಿ ನೀವು ಕೇಳ್ಕೊಂಡ್ರೆ ಇದು ಕೊನೆಯಾಗಿಲ್ಲ ಅನ್ನೋದು ನಿಮ್ಗೆ ಖಂಡಿತ ಗೊತ್ತಾಗುತ್ತೆ. ಮತ್ತು ಇದನ್ನು ನೀವು ಸೇರಿಕೊಂಡು ಎಲ್ಲರೂ ಬೆಂಬಲಿಸ್ತಾ ಇದ್ದೀವಿ ಈ ಒಂದು ಗುಲಾಮಗಿರಿಗೆ ಅನ್ನೋದನ್ನು ನೀವೇ ಅರ್ಥ ಮಾಡ್ಕೊಳ್ತೀರಾ. ಏನು ವಿಷಯ ಅನ್ನೋದು ಹೇಳ್ತೀನಿ ನೋಡಿ. ರಷ್ಯಾ ಮತ್ತು ಉಕ್ರೇನ್ ಯುದ್ಧ ನಡೀತಾ ಇರೋದು ನಿಮಗೆಲ್ಲ ಗೊತ್ತು. ಕಳೆದ 2-3 ವರ್ಷಗಳಿಂದ ಯುದ್ಧ ನಡೀತಾ ಇದೆ. ರಷ್ಯಾ ಈ 2-3 ವರ್ಷಗಳಲ್ಲಿ ಲಕ್ಷಾಂತರ ಜನ ತನ್ನ ಸೈನಿಕರನ್ನ ಕಳ್ಕೊಂಡ್ಬಿಟ್ಟಿದೆ. ಹಾಗೆಯೇ ಅದರ ಇನ್ಫ್ರಾಸ್ಟ್ರಕ್ಚರ್ ಏನು, ಅದರ ಒಂದು ಕೆಲಸ ಮಾಡೋ ಕಾರ್ಮಿಕರಿದ್ದಾರೆ, ಅಲ್ಲಿನ ಶಕ್ತಿ, ಮಾನವ ಶಕ್ತಿ ತುಂಬ ಕಡಿಮೆ ಆಗಿಬಿಟ್ಟಿದೆ. ಹಾಗಾಗಿ ಅಲ್ಲಿ ಕೆಲಸದವ್ರು ಸಿಗ್ತಾನೇ ಇಲ್ಲ. ಅವಾಗ ಅದೇನು ಮಾಡುತ್ತೆ, ಅದಕ್ಕೆ ರಷ್ಯಾಗೆ ಇರೋ ಕೆಲವು ತೀರಾ ಆತ್ಮೀಯ ಸ್ನೇಹಿತರು ಅಂತಂದರೆ ಅದು ಚೀನಾ ಮತ್ತು ಉತ್ತರ ಕೊರಿಯಾ. ಎರಡರಲ್ಲೂ ಏನಿದ್ದಾವೆ, ಸರ್ವಾಧಿಕಾರಿಗಳಿದ್ದಾರೆ. ಚೀನಾದಲ್ಲಿ ಜಿನ್ಪಿಂಗ್ ಇದ್ದರೆ, ಉತ್ತರ ಕೊರಿಯಾದಲ್ಲಿ ಕಿಮ್ ಉನ್ ಇದ್ದಾನೆ. ಇಲ್ಲಿ ಚೀನಾ ಅವರ ದೇಶದ, ಅಂದರೆ ಅವನು ಸರ್ವಾಧಿಕಾರಿ ಆದರೂ ಜಿನ್ಪಿಂಗ್ ಅವನ ದೇಶದ ಇವ್ರನ್ನ ಏನು ನಾಗರಿಕರನ್ನ ಅಷ್ಟೊಂದು ಕೀಳಾಗಿ ಕಡೆಯಾಗಿ ನೋಡಲ್ಲ, ಅಷ್ಟು ಸ್ವಲ್ಪ ಇದಿದೆ. ಆದರೆ ಕಿಮ್ ಉನ್ ಏನಿದ್ದಾನೆ ಉತ್ತರ ಕೊರಿಯಾದಲ್ಲಿ, ಅವನು ತನ್ನ ದೇಶದ ಪ್ರಜೆಗಳನ್ನ ನಾಯಿಗಳಿಗಿಂತ ಕಡೆಯಾಗಿ ನೋಡ್ತಾನೆ. ಅಂದರೆ ಅವರು ಪ್ರಾಣಿಗಿಂತ ಕಡೆ. ಅದರಲ್ಲೂ ದುಡ್ಡಿರೋರಿಗೂ ಒಂದು ಸ್ವಲ್ಪ ಬೆಲೆ ಇರ್ತಲ್ಲಿ. ಆದರೆ ಅಲ್ಲಿನ ಬಡವರು ಎಷ್ಟರ ಮಟ್ಟಿಗೆ ಅವರು ಗುಲಾಮಗಿರಿಗೆ ಒಳಗಾಗಿದ್ದಾರೆ ಅಂದರೆ, ಈಗ ಕಿಮ್ ಉನ್ ಜಾನ್ ರಷ್ಯಾಗೆ ಅಲ್ಲಿ ಕಾರ್ಮಿಕರು ಕಡಿಮೆ ಆಗಿದೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಕಳಿಸ್ತಾ ಇದ್ದಾನೆ. ಹೋದ ವರ್ಷ 10,000 ಜನರನ್ನು ಅವನು ರಷ್ಯಾಗೆ ಕೆಲಸ ಮಾಡಿ ಕಳಿಸಿದಂತೆ. ಈ ವರ್ಷ ಆಗಲೇ 50,000 ಜನರನ್ನ ರಷ್ಯಾಗೆ ಕಳಿಸಿದ್ದಾನೆ ಏನು ಕೆಲಸ ಮಾಡೋದಕ್ಕೆ. ಅರೆ ಒಳ್ಳೆಯದಾಯ್ತಲ್ಲ, ಕೆಲಸ ಸಿಕ್ತಲ್ಲ. ಒಳ್ಳೆ ಆ ದೇಶದಲ್ಲಂತರೂ ಸಾಯ್ತಾಯಿದ್ರು. ಅಂದರೆ ಅವನ ಅಡಿಯಾಳಾಗಿ ಅವನು ಕಾಲು ಕೆಳಗಡೆ ಸಿಗಾಕೊಂಡು ರಷ್ಯಾಗೆ ಬಂದಾದರೂ ಅವರು ಸ್ವಲ್ಪ ಮಟ್ಟಿಗೆ ತಪ್ಪಿಸ್ಕೊಂಡ್ರಲ್ಲ ಅಂತ ನೀವು ಕೇಳ್ಬೋದು. ಇದು ಸ್ವಲ್ಪ ಖುಷಿ ವಿಚಾರ ಅಲ್ಲ ಅಂತ ಅನಿಸ್ಬೋದು. ಆದರೆ ಹಾಗಿಲ್ಲ ವಿಷಯ. ಇಲ್ಲಿ ರಷ್ಯಾಗೆ ಬಂದ ಆ ಕೂಲಿ ಕಾರ್ಮಿಕರನ್ನು ರಷ್ಯಾದಲ್ಲಿ ಕಟ್ಟಡ ನಿರ್ಮಾಣ ಕೆಲಸಕ್ಕೆ ನೇಮಿಸ್ಕೊಳ್ತಾ ಇದ್ದಾರೆ. ಅವ್ರ ಕಡೆಯಿಂದ ಮಾಡಿಸ್ತಾ ಇದ್ದಾರೆ. ಏನು ಅಪಾರ್ಟ್ಮೆಂಟ್ಗಳು, ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳನ್ನ ಕಟ್ಟಕ್ಕೆ ಅವರ ಸಹಾಯ ತೊಗೊಳ್ತಾ ಇದ್ದಾರೆ. ಅವ್ರ ಕಡೆಯಿಂದ ಕೆಲಸ ಮಾಡಿಸ್ತಾ ಇದ್ದಾರೆ. ಎಷ್ಟು ಗಂಟೆ ಕೆಲಸ ಮಾಡಿಸ್ತಾ ಇದ್ದಾರೆ? ಒಬ್ಬ ಮನುಷ್ಯ ಒಂದು ದಿವಸ ಎಷ್ಟು ಗಂಟೆ ಮಾಡ್ಬೋದು? 8 ಅವರ್. ಇಡೀ ಜಗತ್ತಿನಲ್ಲಿ ಏನಿದೆ 8 ಅವರ್ ಇದೆ. ಕೆಲವೊಂದು ಕಡೆ 9 ಗಂಟೆ, ಕೆಲವೊಂದು 10 ಗಂಟೆ, ಕೆಲವೊಂದು ಕಡೆ 12 ಗಂಟೆ ಕೆಲಸ ಮಾಡಿಸೋದು ನೋಡಿದ್ದೀವಿ. ಆದರೆ ಇಲ್ಲಿ ರಷ್ಯಾದಲ್ಲಿ ಈ ಒಂದು ಉತ್ತರ ಕೊರಿಯಾದ ಕಾರ್ಮಿಕರಿಗೆ 18 ಗಂಟೆಗಳ ಕಾಲ ಕೆಲಸ ಮಾಡಿಸ್ತಾ ಇದ್ದಾರೆ. 18 ಗಂಟೆಗಳ ಕಾಲ ಅಂದರೆ ಉಳಿಯೋದಷ್ಟು 24 ಗಂಟೆಯಲ್ಲಿ 18 ಗಂಟೆ ಅಂದರೆ ಬರೀ 6 ಗಂಟೆ. 6 ಗಂಟೆಯಲ್ಲಿ ಅವನು ಮಲಗೋದ್ರಿಂದ ಹಿಡಿದು ಪ್ರತಿಯೊಂದು ನಾನಲ್ಲಿ ಇದು ಮಾಡ್ಕೋಬೇಕು. ಅದಷ್ಟೇ ಅಲ್ಲ, ಅವರು ಯಾವುದಾದ್ರೂ ಕೈದಿಗಳಿಗೆ ಕಠಿಣ ಶಿಕ್ಷೆ ಅಂತ ಕೊಟ್ಟಿರ್ತಾರೆ ಗೊತ್ತಾ? ಆ ಕಠಿಣ ಶಿಕ್ಷೆಗಂತ ಕಠಿಣ ಶಿಕ್ಷೆ ಇದೆ. ಯಾಕಂದರೆ ಕಠಿಣ ಶಿಕ್ಷೆ ಇರೋ ಕೈದಿಗೂ ಮಲಗೋದಕ್ಕೆ ಆಮೇಲೆ ಬೇರೆ ಬೇರೆ ಸವಲತ್ತುಗಳನ್ನ ಜೈಲಲ್ಲಿ ಕೊಟ್ಟಿರ್ತಾರೆ. ಆದರೆ ಇಲ್ಲಿ ಇವರ ಏನು ಬಯಲು ಬಂದಿಕಾನೆ ಅಂತ ಅವರು ಬಂದ್ಬಿಟ್ಟು ಅಲ್ಲಿ ಏನು ಜೀತಕ್ಕೆ ಅಂದರೆ ಅವ್ರು ಕೆಲಸ ಮಾಡಿಸ್ತಾ ಇದ್ರಲ್ಲ, ಅವರಿಗೆ ಬೆಳಿಗ್ಗೆ ಎದ್ದ ತಕ್ಷಣದಿಂದ ರಾತ್ರಿ ಮಲಗೋವರೆಗೂ 18 ಗಂಟೆಗಳ ಕಾಲ ಒಂದು ಚೂರು ಬಿಡುವು ಕೊಡದೆ ಅವ್ರ ಕಡೆಯಿಂದ ಕೆಲಸ ಮಾಡಿಸ್ತಾ ಇದ್ದಾರೆ. ಅವ್ರ ಕೈ ಚರ್ಮ ಎಲ್ಲ ಹುರ್ಪೆದ್ದು ಹೋಗ್ಬಿಟ್ಟಿದೆ. ಅವರು ಸಾಯ್ತಿದ್ರು ಅಂದರೂ ಅಲ್ಲಿ ಬಿಡಲ್ಲ. ಕೈದಿಗಿಂತ ಕಡೆಯಾಗಿ ಅವ್ರನ್ನ ಕೆಲಸ ಮಾಡಿಸ್ತಾ ಇದ್ದಾರೆ. ಯಾರು? ರಷ್ಯಾದ ಅಧಿಪತಿ ಪುಟಿನ್ ಕಡೆಯಿಂದ ನಾವೇನು ಮಾಡ್ತಾ ಇದ್ದೀವಿ? ರಷ್ಯಾ ಕಡೆಯಿಂದ ನಮ್ಮ ದೇಶ ಆಯಿಲ್ ಖರೀದಿ ಮಾಡ್ತಾ ಇದೆ. ಪುಟಿನು ಉಕ್ರೇನ್ ಮೇಲೆ ದಾಳಿ ಮಾಡ್ತಾ ಇದ್ದಾನೆ. ಅದಕ್ಕೆ
ಪವರ್ ಬೇಕಲ್ಲ, ನಾವು ಕೊಡ್ತಾ ಇದ್ದೀವಿ. ಆ ಪವರ್ನ ನಾವು ಚೀನಾ 48% ಅಷ್ಟು ಅವ್ರ ಕಡೆಯಿಂದ ಆಯಿಲ್ ಖರೀದಿ ಮಾಡಿದರೆ ನಾವು 38% ಅಷ್ಟು ಖರೀದಿ ಮಾಡ್ತೀವಿ. ಯುರೋಪ್ನವ್ರೇನು ಕಡಿಮೆ ಇಲ್ಲ, ಯುರೋಪು ಅಮೇರಿಕಾ ಎಲ್ಲ ಸೇರಿಕೊಂಡು ಅವರು ಅಲ್ಲಿ ಗ್ಯಾಸ್ ಇದೆ, ಗ್ಯಾಸ್ ಫಿಲ್ಲಿಂಗು ರಷ್ಯಾ ಕಡೆಯಿಂದನೇ 50% ಅಷ್ಟು ಗ್ಯಾಸ್ ಅವ್ರಿಗೆ ಖರೀದಿ ಮಾಡ್ತಾಯಿದ್ದಾರೆ. ಸೊ ಹೀಗಾಗಿ ಪರೋಕ್ಷವಾಗಿ ಉಕ್ರೇನ್ ವಿಷಯ ಬಿಡಿ, ಇಲ್ಲಿ ಏನು ಮಾನವ ಗುಲಾಮಗಿರಿ ನಡೀತಾ ಇದೆಯಲ್ಲ ರಷ್ಯಾದಲ್ಲಿ, ಉಕ್ರೇನ್ ಯಾರು ಉತ್ತರ ಕೊರಿಯಾ ಗುಲಾಮರಿದಾರಲ್ಲ ಅವ್ರನ್ನ ಆ ಗುಲಾಮಗಿರಿ ಅವ್ರು 18 ಅವರ್ ಕೆಲಸ ಮಾಡಿ ಸಾಯ್ತಾ ಇರೋದಕ್ಕೆ ಪರೋಕ್ಷವಾಗಿ ನೀವು ನಮ್ಮ ದೇಶ ಯುರೋಪ್ ಎಲ್ಲನೂ ಕಾರಣ ಆಗ್ತಾಯಿದ್ವಿ. ಇದು ನಾನು ಹೇಳ್ತಾ ಇರೋದಲ್ಲ, ಇದು BBC ಅವರು ಮಾಡಿದ ಒಂದು ವರದಿ. ಅಂದರೆ ಅವರು ಅಲ್ಲಿ ಹೋಗಿ ಅಲ್ಲಿಂದ 6 ಜನ ತಪ್ಪಿಸ್ಕೊಂಡಿದ್ರಂತೆ. ಎಲ್ಲಿಂದ? ಏನು ಉತ್ತರ ಕೊರಿಯಾದಿಂದ ರಷ್ಯಾಗೆ ಕೆಲಸ ಮಾಡೋಕ್ಕೆ ಬಂದಿದ್ರಲ್ಲ, ಒಂದು 45,000 ಜನ, ಅದರಲ್ಲಿ 6 ಜನ ತಪ್ಪಿಸ್ಕೊಂಡವರು ಅಲ್ಲಿಂದ ಹೆಂಗೋ ಮಾಡಿ ತಪ್ಪಿಸ್ಕೊಂಡಿದ್ದಾರೆ. ಜೈಲಿಂದಾದರೂ ತಪ್ಪಿಸ್ಕೋಬೋದು, ಅವ್ರಿಗೆ ಅಲ್ಲಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಅಂಥದ್ರಲ್ಲಿ 6 ಜನ ತಪ್ಪಿಸ್ಕೊಂಡ್ಬಿಟ್ಟು ಅವರು ಈಗ ಹೊರಗಡೆ ಈ ವಿಷಯನ ಹೇಳ್ತಾ ಇರೋದು. BBC ಅವ್ರ ಮುಂದೆ ಅವರು ಈ ಭಯಾನಕ ವಸ್ತುತಿಯನ್ನು ಬಿಚ್ಚಿಟ್ಟಿದ್ದಾರೆ. ಅಂದರೆ ಇವಾಗಲೂ ಈ ಕ್ಷಣನೂ ಮಾನವ ಗುಲಾಮಗಿರಿ ನಡೀತಾ ಇದೆ. ಇನ್ನೊಂದು ದುರಂತವಾದ ಒಂದು ವಿಷಯ ಹೇಳ್ತೀನಿ ನೋಡಿ. ಅಲ್ಲಿ ಏನು ಇವರು ಕೂಲಿ ಕೆಲಸ ಮಾಡಿಸಲ್ಲ, ಅವ್ರು ಕೂಲಿ ಆದರೂ ಸಿಗುತ್ತಾ? ಇಲ್ಲ. ಆ ಕೂಲಿನ ಉತ್ತರ ಕೊರಿಯಾ ಸರ್ಕಾರ, ಕಿಮ್ಮುನ್ ಸರ್ಕಾರ ಇದಲ್ಲ, ಕಿಮ್ಮುನ್ ಅವನು ಆ ದುಡ್ಡೆಲ್ಲ ಅವ್ರು ತೊಗೊಂಡ್ಬಿಡ್ತಾ ಇದ್ರಂತೆ. ಅಂದರೆ ಏನು 50,000 ಜನ ಇಲ್ಲಿ ಕೆಲಸ ಮಾಡ್ತಾರೆ, ಕೂಲಿ ಕೆಲಸ ಮಾಡ್ತಾರೆ ರಷ್ಯಾದಲ್ಲಿ, ಅವ್ರಿಗೆ ಕನಿಷ್ಠ ಅವ್ರು ಕೂಲಿನೂ ಕೊಡ್ತಾ ಇಲ್ಲ. ಆ ಕೂಲಿನೂ ಉತ್ತರ ಕೊರಿಯಾ ಕಿಮ್ ಜಾನ್ ಸರ್ವಾಧಿಕಾರಿ ಸ್ವಾಹ ಮಾಡ್ತಾ ಇದ್ದಾನೆ. ಇದಕ್ಕಿಂತ ದುರಂತ ಬೇಕಾ? ಇದ್ರ ಬಗ್ಗೆ ಯಾರು ಮಾತಾಡಲ್ಲ. ಇದು ಒಬ್ಬ ಮನುಷ್ಯನನ್ನು ಪ್ರಾಣಿಗಿಂತ ಕಡೆಯಾಗಿ ನೋಡುವಂಥ ಒಂದು ಪರಿಸ್ಥಿತಿ. ಅಲ್ಲಿ ಅವರು ಬೇರೆ ದೇಶದಿಂದ ಬಂದಿರೋ ಕೂಲಿ ಕೆಲಸ ಇರ್ತಾರಲ್ಲ, ಅವ್ರು ಹೇಳ್ತಾರಂತೆ ಈ ಉತ್ತರ ಕೊರಿಯಾ ಕೂಲಿಗಳಿಗೆ, ನೀವು ಒಂದು ಪ್ರಾಣಿಗಿಂತ ಕಡೆ, ನಿಮಗೆ ಮಾತಾಡೋಕ್ಕೆ ಬರುತ್ತೆ ಅಷ್ಟೇ, ಮಾತಾಡೋವಂಥ ಒಂದು ಪ್ರಾಣಿ ಅಥವಾ ನೀವೊಂದು ರೋಬೋಟ್ ಥರ, ನಿಮಗೆ ಯಾವುದೇ ಒಂದು ಹಕ್ಕಿಲ್ಲ ಅಂತ ಅವ್ರ ಬಗ್ಗೆ ನಗಾಡ್ತಾರಂತೆ. ಇಂಥ ಹೀನಾಯ ಪರಿಸ್ಥಿತಿಯಲ್ಲಿ ಈಗಲೂ ಗುಲಾಮಗಿರಿಯಲ್ಲಿ ನಮ್ಮ ಜಗತ್ತು ಇದೆ ಅಂತಂದರೆ ಇದಕ್ಕಿಂತ ನಾಚಿಗೇಡಿನ ಸಂಗತಿ ಬೇರೆ ಯಾವುದೂ ಇಲ್ಲ. ಇದನ್ನು ನಾವು ಒಪ್ಕೊಂಡ್ರು ಬಿಟ್ಟರು ಇದು ನಡೀತಾ ಇದೆ. ಬರೀ ಅಲ್ಲಿ ಗುಲಾಮಗಿರಿ ಅಷ್ಟೇ ಅಲ್ಲ, ಇಲ್ಲಿನ ಮೊನ್ನೆ ನಮ್ಮ ಕರ್ನಾಟಕದಲ್ಲಿ ಏನು ಪರಿಶಿಷ್ಟ ಜಾತಿಯಲ್ಲಿ ಏನು ಇದು ನಡೀತು, ಒಳಗಡೆ ಮೀಸಲಾತಿ ನಡೀತು, ಒಳ ಮೀಸಲಾತಿ ಬಗ್ಗೆ ಏನು ಸರ್ವೆ ನಡೀತು. ಆ ಸರ್ವೆ ಸಮಯದಲ್ಲಿ ಹೋದಾಗ ಸರ್ವೆಯವರಿಗೆ ಇವ್ರು ಹೇಳ್ತಾ ಇದ್ರಂತೆ, ಯಾರು ದಲಿತರು, ದಯವಿಟ್ಟು ನಮ್ಮ ಹತ್ರ ಬರಬೇಡಿ, ನಮ್ಮ ಮನೆಗೆ ಬರಬೇಡಿ, ನಾವೇ ಹೊರಗಡೆ ಬರ್ತೀವಿ. ಯಾಕೆಂದರೆ ನಾವು ಇಲ್ಲಿ ಓನರ್ಗೆ ಸುಳ್ಳು ಹೇಳ್ಕೊಂಡು ನಾವು ಮೇಲ್ಜಾತಿಯವರು ಅಂತ ಹೇಳ್ಬಿಟ್ಟು ಇಲ್ಲಿ ನಾವು ಇದು ತೊಗೊಂಡಿದ್ವಿ, ಭೋಗ್ಯಕ್ಕೆ ಹಾಕ್ಕೊಂಡಿದ್ವಿ, ಬಾಡಿಗೆ ಇದ್ದೀವಿ, ನೀವು ಬಂದುಬಿಟ್ರೆ ನಮ್ಮ ಜಾತಿ ಗೊತ್ತಾಗ್ಬಿಡುತ್ತೆ, ನಾವು ಒಲೆಯ ಮಾದಿಗ ಅಂತ ಗೊತ್ತಾಗ್ಬಿಟ್ರೆ ನಮ್ಮನ್ನು ಇಲ್ಲಿ ಓಡಿಸ್ಬಿಡ್ತಾರೆ ಅಂತ ಹೇಳಿಬಿಟ್ಟು ಅವ್ರು ಕೈಕಾಲು ಹಿಡಿದು ಹೊರಗಡೆ ಬಂದು ತಮ್ಮ ನಿಜವಾದ ಜಾತಿನ ಬರ್ಸಿದಾರಂತೆ. ಇದಕ್ಕಿಂತ ದುರಂತ ಬೇಕಾ? ಅದಕ್ಕೂ ಇದಕ್ಕೂ ಏನೂ ಡಿಫ್ರೆನ್ಸ್ ಇಲ್ಲ. ಯಾಕೆಂದರೆ ನಾವು 21ನೇ ಶತಮಾನದಲ್ಲಿ ಇದ್ಕೊಂಡು ಇನ್ನೂ ಇಷ್ಟರ ಮಟ್ಟಿಗೆ ಕೆಟ್ಟದಾದ ಒಂದು ಜಾತಿ ಪದ್ಧತಿ ಇದೆ ಅಂತಂದರೆ ಇದಕ್ಕಿಂತ ದುರಂತ ಇನ್ನೊಂದಿಲ್ಲ. ಇದು ಇದೆ ಅನ್ನೋದು ಸಾಕ್ಷಿ ಪ್ರಜಾವಾಣಿಲಿ, ಬೇರೆ ಬೇರೆ ಪತ್ರಿಕೆಗಳಲ್ಲಿ ಹೆಡ್ಲೈನಲ್ಲಿದೆ. ಇದು ಏನು ಈ ಥರ ಜಾತಿಗಳನ್ನ ಮುಚ್ಚಿಟ್ಟು, ದಲಿತರು ಜಾತಿಯನ್ನು ಮುಚ್ಚಿಟ್ಟು ಜೀವನ ಮಾಡುವಂಥ ಕೆಟ್ಟ ಪರಿಸ್ಥಿತಿ ನಮ್ಮ ಕರ್ನಾಟಕದಲ್ಲಿದೆ, ಪಕ್ಕದ ಕೇರಳದಲ್ಲೂ ಇದೆ, ತಮಿಳುನಾಡಲ್ಲೂ ಇದೆ ಅಂತಂದರೆ ಇದಕ್ಕಿಂತ ದುರಂತ ಇನ್ನೊಂದಿಲ್ಲ. ಇದು ಮತ್ತು ಏನು ರಷ್ಯಾದಲ್ಲಿ ಈಗ ಸ್ಲೇವರಿ ಸಿಸ್ಟಮ್ ಥರ ಉತ್ತರ ಕೊರಿಯಾದಿಂದ ಬಂದ ಒಂದು ಕೂಲಿ ಕೆಲಸ ಮಾಡ್ತಾ ಇದ್ರಲ್ಲ, ಗುಲಾಮರಾಗಿ ಕೆಲಸ ಮಾಡ್ತಾರಲ್ಲ, ಅವರಿಗೂ ಇದಕ್ಕೂ ಏನು ವ್ಯತ್ಯಾಸ ಇಲ್ಲ. ಇದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿದೆ. ಇದ್ರ ಬಗ್ಗೆ ಯೋಚನೆ ಮಾಡಿ ಇದ್ರ ಬಗ್ಗೆ ನಾವು ಧ್ವನಿ ಎತ್ತಬೇಕಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.